ಈಗ ಆ ಕಥೆ ನಿಮ್ದೇ ಆದ್ರೆ ಬೇರೆನೊಬ್ಬ ಕಥೆ ಕೊಟ್ಟು ಅದನ್ನ ಸ್ಕ್ರೀನ್ ಪ್ಲೇ ಮಾಡಿ ಮಾತು ಬರೀರಿ, ಡೈಲಾಗ್ಸ್ ಬರೀರಿ, ಆ ಪಾತ್ರ ನಿಮ್ಮಿಂದ ಹುಟ್ಟಿರುತ್ತೆ, ಇನ್ನೊಬ್ಬರಿಂದ ಹುಟ್ಟಿರುತ್ತೆ. ನಿಮ್ಮಿಂದಾನೇ ಹುಟ್ಟಿದ್ರೆ ತುಂಬಾ ಸುಳ್ಳು. ಈಗ ನಾನು ಕಥೆ ಹೇಳಿ ಅದನ್ನ ಬರೀರಿ ಅಂದ್ರೆ ನಾನು ಯಾರನ್ನೂ ನೋಡ್ಲಿಕ್ಕೆ ಎಲ್ಲೋ ನೋಡಿರ್ತೀನಿ ನಾವು ಈ ತರ ಪೋರ್ಟ್ರೇ ಮಾಡ್ಬೇಕು. ನಾನು ಎಷ್ಟು ಹೇಳಿದ್ರು ನನ್ನಷ್ಟು ಚೆನ್ನಾಗಿ ನಿಮ್ ತಲೆಗೆ ಬರಲ್ಲ ಪಾತ್ರ. ನೀವೆಲ್ಲ ಒಬ್ಬ ಹುಚ್ಚ ನೆನ್ಪಿಟ್ಟು ನಮ್ಮ ಏರಿಯಾದ ಒಬ್ಬ ಹುಚ್ಚ ಇರ್ತಾನೆ, ನಮ್ಮ ಮಗು ಒಂದು ಘಟನೆ ನೆನಪಿರುತ್ತೆ, ನಿಮ್ಮ ಊರಲ್ಲಿ ನಡೆದಿತ್ತು, ನಿಮ್ಮ ಏರಿಯಾ ನಡೆದಿತ್ತು, ನಿಮ್ಮ ಹಾಸ್ಟೆಲಲ್ಲಿ ನಡೆದಿತ್ತು, ಕಾಲೇಜಲ್ಲಿ ನಡೆದಿತ್ತು, ಬದುಕಲ್ಲಿ ನಡೆದಿತ್ತು, ಎಲ್ಲ ಒಂದ್ ಕಡೆ ಏನೋ ಒಂದು ಇನ್ಸಿಡೆಂಟ್, ಒಂದು ಪಾತ್ರ ನೆನಪಿರುತ್ತೆ. ಅದನ್ನ ನಿಮ್ಮಷ್ಟು ಪವರ್ಫುಲ್ ಆಗಿ ಯಾರು ಬರೆಯಲ್ಲ. ಅದನ್ನ ನನಗೆ ಹೇಳಿದ್ರೆ ಅದನ್ನ ನಾನು ನೋಡಿರೋದು ಏನೋ ಇಟ್ಕೊಂಡು ನನ್ನ ಜರ್ನಿ ಬೇರೆ ಆಗುತ್ತೆ, ಹೇಳೋದು ಜರ್ನಿ ನಿಮ್ಮದೇ ಕಥೆ, ನಿಮ್ಮದೇ ಪಾತ್ರ ಜರ್ನಿ ತುಂಬಾ. ಆಮೇಲೆ ಇನ್ನೊಂದು ಬರಿಬೇಕಾದ್ರೆ ತುಂಬಾ ನಿಮ್ಗೆ ನೀವು ಹೇಳಬೇಕು, ಹೇಳ್ಕೋಬೇಕು. ಚರ್ಮಿತ ಚರ್ಮಣ್ಣ ತುಂಬಾ ಅಂದ್ರೆ ಹೃದಯಾಂತರಾಳದಿಂದ ದ್ವೇಷಿಸುವುದು, ತುಂಬಾ ಕೆಟ್ಟದಾಗಿ ದ್ವೇಷಿಸುವುದು ಇದು ಬಂದಿದೆ. ನಾನು ಈಗ ಹೇಳೋದು, ನಾನು ಹೇಳೋದು ತುಂಬಾ ಅಹಂಕಾರ ಆಗಿದೆ. ಪಾರ್ಟಿಯೆಲ್ಲ ಕಡೆ ವಿನಯ ಬರಿಬೇಕಾದ್ರೆ ಅದು ಏನಾರ ಆಗಲಿ ನಾನು ಯಾರು ಬರೆದಂಗೂ ಬರೆಯಲ್ಲ, ಬೇರೆ ತರ ಹೋಗ್ಬೋದು.